ಮೇಲೆ ಸ್ಲ್ಯಾಬ್ ಅಲ್ಲಿರೋ ಕ್ರ್ಯಾಕ್ ಸ್ಟಿಚಿಂಗ್ ಹೇಗೆ ಮಾಡೋದು ಅನ್ನೋ ಪ್ರೊಸೆಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಕ್ರ್ಯಾಕ್ ಓಪನ್ ಇತ್ತು, ಇಲ್ಲಿ ಕಟ್ ಮಾಡ್ಕೊಂಡಿದೀವಿ, ಕ್ರ್ಯಾಕ್ ಓಪನ್ ಮಾಡ್ಕೊಂಡಿದೀವಿ. ಈ ಹಾರಿಜಾಂಟಲ್ ಕಟ್ಸ್ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ, ಇದು ಲೈವ್ ಕ್ರ್ಯಾಕ್ಸ್ ಇರ್ತವೆ. ಲೈವ್ ಕ್ರ್ಯಾಕ್ ಅಂದ್ರೆ ನಿಮಗೆ ಥರ್ಮಲ್ ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನ್ ಆಗ್ತಿದ್ದಂಗೆ, ಸೀಸನ್ ಚೇಂಜ್ ಆಗ್ತಿರ್ಬೇಕಾದ್ರೆ ಈ ಮೂಮೆಂಟ್ ಕ್ರ್ಯಾಕ್ ಕೂಡ ಮೂಮೆಂಟ್ ಆಗ್ತಾ ಇರುತ್ತೆ. ಆ ಕ್ರ್ಯಾಕ್ ಮೂಮೆಂಟ್ ಆಗಬಾರ್ದು, ಅದನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡತ್ರ ಇಲ್ಲಿ ಹಾರಿಜಾಂಟಲ್ ಕಟ್ ಕೊಟ್ಟಿದೀವಿ. ಈ ಫ್ಯೂಚರ್ ಏನಾಗುತ್ತೆ, ಇದು ಚಿಪ್ ಆಫ್ ಆಗುತ್ತೆ, ಅಲ್ಲಿ ಇಲ್ಲಿ ಹೋಲ್ ಬರುತ್ತೆ, ನಾವು ಇಲ್ಲಿ ರಾಡ್ ಫಿಕ್ಸ್ ಮಾಡ್ತೀವಿ. ಇಲ್ಲಿ 8 mm ರಾಡ್ ಯೂಸ್ ಮಾಡ್ಬೋದು, 10 mm ರಾಡ್ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಆಕ್ಚುಲಿ ಇದಕ್ಕೆ ಕಾರ್ಬನ್ ಫೈಬರ್ ರಾಡ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡಬಹುದು. ಡಿಪೆಂಡಿಂಗ್ ಆನ್ ಅವರ್ ಕ್ರ್ಯಾಕ್, ನಮ್ಮ ಬಡ್ಜೆಟ್ ತಕ್ಕಂಗೆ ಆ ಪ್ರೋಸೆಸ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ನಾವು ಕ್ರ್ಯಾಕ್ ಸ್ಟಿಚಿಂಗು ಕೂಡ ಮಾಡ್ಬೋದು. ಅಂದ್ರೆ ಎಪಾಕ್ಸಿ ಇಂಜೆಕ್ಷನ್ 45 ಡಿಗ್ರಿ ಹೋಲ್ಸ್ ಮಾಡಿ ಕ್ರ್ಯಾಕ್ ಸ್ಟಿಚಿಂಗ್ ಅಂತ ಮಾಡ್ತೀವಿ, ಎಪಾಕ್ಸಿ ಇಂಜೆಕ್ಷನ್ ಮಾಡ್ತೀವಿ. ಇಲ್ಲ ಪೋರಿಂಗ್ ರೆಡ್ ಎಪಾಕ್ಸಿ ಟ್ರೀಟ್ಮೆಂಟ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಪಾಲಿಸಲ್ಫೈಡ್ ಮಾಡ್ಬೋದು. ಇದಿಷ್ಟು ಯಾವಾಗ ಯಾವ ಕ್ರ್ಯಾಕ್ಸಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕನ್ಸಲ್ಟೆಂಟು ನೀಟಾಗಿ ನೋಡಿ ಚೆಕ್ ಮಾಡಿ ಹೇಳ್ತಾರೆ. ಅಂದ್ರೆ ನಮ್ಮ ಹತ್ರ ಎಕ್ಸ್ಪರ್ಟ್ಸ್ ಯಾರು ಕನ್ಸಲ್ಟ್ ಮಾಡ್ತು ಅಂತ ಹೇಳಿದ್ರೆ ಯಾವ ಕ್ರ್ಯಾಕಿಗೆ ಯಾವ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ನಾವು ಫಸ್ಟ್ ಹೇಳಿ ಆಮೇಲೆ ಅದನ್ನ ಆ ತಕ್ಕಂತೆ ಟ್ರೀಟ್ಮೆಂಟ್ ಮಾಡ್ತು ಅಂದ್ರೆ ಈ ಕ್ರ್ಯಾಕ್ ಮತ್ತೆ ಫ್ಯೂಚರ್ ರೀಓಪನ್ ಆಗಿ ಪ್ರಾಬ್ಲಮ್ ಕೊಡೋದಾಗಲ್ಲ. ಇಷ್ಟು ಕ್ರ್ಯಾಕ್ ಟ್ರೀಟ್ಮೆಂಟ್ ಆದ ಮೇಲೆ ವಾಟರ್ ಪ್ರೂಫ್ ಪ್ರೊಟೆಕ್ಟಿವ್ ಕೋಟಿಂಗ್ ಬೇಕೇ ಬೇಕಾಗುತ್ತೆ.